ನಮಸ್ತೆ. ನನ್ನ ಹೆಸರು ಚಂದನ್ ಅಂತ. ಯೋಗೇಶ್ ಅವರ ಅಣ್ಣನ ಮಗ ಮಾತಾಡ್ತಿರೋದು. ನಾವು ಒಂದು 56 ಗ್ರಾಮ್ ಚಿನ್ನವನ್ನು ಅಡವನ್ನು ಇಟ್ಟಿದ್ದು ವ್ಯವಸಾಯದ ದೃಷ್ಟಿಯಿಂದ ಬ್ಯಾಂಕ್ ಆಫ್ ಬರೋಡಾದಲ್ಲಿ 1,91,000ಕ್ಕೆ ಚಿನ್ನವನ್ನು ಅಡ ಇಟ್ಟಿದ್ದು. ಆದರೆ ನಿನ್ನೆ ಏನಾಯಿತು ಅಂತಂದರೆ ಅದು ಬಿಡಿಸ್ಕೊಂಡು ಬರಬೇಕಾದ್ರೆ 6ನೇ ತಾರೀಕಲ್ಲಿ ಅದನ್ನು ಬಿಡಿಸ್ಕೊಂಡ್ಬಂದು ತರಕಾರಿ ತಗೊವಂಥ ಸಂದರ್ಭದಲ್ಲಿ ನಮ್ಮ ಬೈಕಲ್ಲಿದ್ದಂಥ 56 ಗ್ರಾಮ್ ಚಿನ್ನವನ್ನು ಯಾರೋ ಕಳ್ಳರು ಕದ್ದಿದ್ದಾರೆ. ಆದರೆ ಸಿ ಕ್ಯಾಮ್ರಾಗಳು ಎಲ್ಲೂ ನೋಡಿದ್ರು ವರ್ಕ್ ಆಗಿರುವಂಥ ಸಂದರ್ಭಗಳು ಅಲ್ಲಿ ಕಾಣಲಿಲ್ಲ. ಹಾಗಾಗಿ ನಾವು ಠಾಣೆಗೆ ಹೋಗಿ FIR ಹಾಕಿಸಿದ್ದೀವಿ. ದಯವಿಟ್ಟು ನಮ್ಮ ಚಿನ್ನವನ್ನು ದೊರಕಿಸ್ಕೊಡ್ಬೇಕು. ಹಾಗೆ ತಾಲೂಕಿನ ಸಾರ್ವಜನಿಕರಲ್ಲಿ ಒಂದು ಕಳಕಳಿ ಏನಂತಂದರೆ, ಯಾರಿಗೂ ಕೂಡ ಈ ಥರ ಅನ್ಯಾಯ ಆಗಬಾರ್ದು. ಯಾಕಂದರೆ ಅದನ್ನೇ ನಂಬಿ ಕೆಲವರು ಜೀವನವನ್ನು ಮಾಡ್ತಿರ್ತಾರೆ. ಈಗ 56 ಗ್ರಾಮ್ ಚಿನ್ನ ಅಂದರೆ ಬಡವರು ಏನಾದರೂ ಮಾಡಬೇಕಾದ್ರೆ ಅವರ ಸಂಕಷ್ಟಕ್ಕೆ ಈಡಾಗುವಂಥ ಸಂದರ್ಭಗಳು ಕೂಡ ಹೆಚ್ಚಾಗಿರ್ತದೆ. ದಯವಿಟ್ಟು ನಮ್ಮ ಠಾಣೆಯ ಆರಕ್ಷಕ ನಿರೀಕ್ಷಕರು ದಯವಿಟ್ಟು ತಮ್ಮಲ್ಲಿ ಕಳಕಳಿಯನ್ನು ಮಾಡ್ಕೊಳ್ಳೋದಿದ್ರೆ ದಯವಿಟ್ಟು BM ರೋಡ್ಗಳಲ್ಲಿ ಎಲ್ಲ ಕಡೆ CC ಕ್ಯಾಮ್ರಾಗಳನ್ನು ಅಳವಡಿಸಿದ್ರೆ ಪಾಪ ಬಡ ಬಗ್ಗರುಗಳು ಇದೇ ರೀತಿ ಆರಾಮಾಗಿ ಓಡಾಡುವಂಥ ಸಂದರ್ಭಗಳು ಉದ್ಭವ ಆಗುತ್ತೆ. ಇಲ್ಲಾಂದರೆ ಸಂಕಷ್ಟಕ್ಕೆ ಸಿಗಾಕುವಂಥ ಸಂದರ್ಭಗಳು ಇರ್ತದೆ. ದಯವಿಟ್ಟು ಅದನ್ನು ರಕ್ಷಿಸಿಕೊಡ್ಬೇಕು ಅಂತ ಕೇಳ್ಕೊತೀವಿ. ಇದನ್ನು ಘಟನೆ ನಡೆದಂಥ ಇವರು ನ್ಯಾಯಾಲಯಕ್ಕೆ ಮೊರೆ ಹೋದಂಥವರು ಯೋಗೇಶ್ ಅವರು ಮಾತಾಡ್ತಾರೆ. ಹಲೋ, ನಿಮ್ಮ ಹೆಸರು? ಯೋಗೇಶ್ ಅಂತ. ನನ್ನ ಹೆಸರು ಯೋಗೇಶ್ ಅಂತ, ಹುಣಸೆಗುಪ್ಪೆ ಗ್ರಾಮ, ಮೈಸೂರು ಜಿಲ್ಲೆ. ನಾನು ಬ್ಯಾಂಕಿಂದ ಅಡ ಇಟ್ಟಿದ್ದ ಚಿನ್ನವನ್ನು ವಾಪಸ್ ತಂದು ಮುಡಿಸ್ಕೊಂಡು ಬರುವಾಗ ತರಕಾರಿ ತಗೊಳ್ಳೋಕ್ಕೆ ನಿಲ್ಲಿಸಿದಂಥ ಆಕ್ಟಿವಾ ಗಾಡಿನಲ್ಲಿ ನಕಲಿ ಕೀಯನ್ನು ಬಳಸಿ ನನ್ನ ಚಿನ್ನವನ್ನು ಕಳವು ಮಾಡಿದ್ದಾರೆ. ದಯವಿಟ್ಟು ನನಗೆ ಚಿನ್ನವನ್ನು ಹುಡುಕಿ ಕೊಡಿ ಅಂತ ನಾನು ನಿಮ್ಮಲ್ಲಿ ಮನವಿ